ಎಲ್ಲೂ ಹೋಗಿಲ್ಲ ಅಂತ. ಯಾಕಂದ್ರೆ ಇವತ್ತು ಜನ ಎಷ್ಟು ವರ್ಷ ಆದರೂ ಕೂಡ ಪ್ರೀತಿ ಅಭಿಮಾನ ಅಣ್ಣವ್ರ ಮೇಲೆ ಇಟ್ಕೊಂತಾರೆ ಅಪ್ಪಾಜಿ. ಇಲ್ಲ ಅದೇನು ಒಂದು ಸತಿ ಹೇಳ್ತೀವಿ, ಇದು ಅಚ್ಚೆ ಹಾಕ್ಸ್ದಂಗೆ, ಒಂದು ಅಚ್ಚೆ ಹಾಕ್ಸ್ಕೊಂಬಿಟ್ರೆ ಹೆಂಗೆ ಶಾಶ್ವತವಾಗಿರುತ್ತೋ ಆ ಥರ ಅವ್ರ ಹೆಸರು. ಯಾಕೆ ಅವ್ರು ಮಾಡಿದಂಥ ಒಂದು ಏನಂತೀವಿ ಕಲಾ ಸೇವೆ ಇರ್ಬೋದು, ಇಲ್ಲ ಮ್ಯೂಸಿಕಲ್ ನೈಟ್ ವೈಸ್ಲಿ ಜನಗಳ ಸೇವೆ ಮಾಡಿರೋದು ಇರ್ಬೋದು, ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಅದೇನು ಅವ್ರು ಒಂದು ಎರಡು ಅಂತಲ್ಲ, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಮ್ಯೂಸಿಕಲ್ ನೈಟ್ ಅಂತ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಮಾಡಿದ್ದೆ ಅಭಿಷೇಕ್, ಅದು ಬಿಟ್ಟು ಆಮೇಲೆ ಗೋಕಾಕ್ ಬರೆದಿದ್ದು ನಿಮಗೆ ಗೊತ್ತಿರಬೇಕು. ಒಂದು ಪೊಲಿಟಿಕಲ್ ಅಜೆಂಡಾ ಇಲ್ಲದೇ ಒಬ್ಬ ಮನುಷ್ಯ ಬಂದು ಒಂದು ಭಾಷೆಗೋಸ್ಕರ ಅಷ್ಟೊಂದು ಇದು ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ, ಅದಕ್ಕೊಂದು ದೈವ ಕೃಪೆ ಬೇಕು. ಆ ಒಂದು ಕೃಪೆ ಅದು ಅಷ್ಟು ಹೆಮ್ಮೆ ಅನಿಸುತ್ತಪ್ಪ, ಇಂಥ ಒಂದು ತಂದೆಗೆ ನಾವು ಮಗನಾಗಿ ಬಂದಿದ್ದೀವಿ. ಆ್ಯಂಡ್ ಇವತ್ತು ಯಾತಿಗೆ ಜನ ಬರ್ತಾರೆ ಅಂದರೆ ದೇ ಸೆಟ್ ಎಕ್ಸಾಂಪಲ್. ಯಾಕಂದ್ರೆ ಮಕ್ಕಳಿಗೆ ಮೊದಲು ಹೇಳ್ಬಿಡ್ತಾರೆ, ಚಿಕ್ಕ ಮಕ್ಕಳಿಗೆ ಯಾರಾದರೂ ರಾಜ್ಕುಮಾರ್ ಅಂತಾರೆ. ಯಾಕೆ ಹೇಳ್ತಾರೆ, ಅವ್ರ ತಂದೆ ತಾಯಿಗಳು ಆ್ಯಕ್ಚುಲಾಗಿ ಅವರು ಇರ್ಬೇಕಾದ್ರೆ ಹೇಳ್ತಾರೆ ಇವರು ರಾಜ್ಕುಮಾರ್ ತಾತ ಅಂತ ಹೇಳ್ಕೊಬಿಡ್ತಾರೆ. ಅಂದರೆ ಒಂದು ಲೆಸನ್ ಥರ, ಇವಾಗ ನಾವು ಹೆಂಗೆ ಪಾಠ ಓದ್ತೀವಿ ಆ ಥರ ಒಂದು ಲೆಸನ್ ಥರ ಆಗ್ಬಿಟ್ರು ಅವರು, ಒಂದು ಪಾಠ ಥರ ಅವರು. ಐ ಥಿಂಕ್ ಎವ್ರಿ ಇಯರ್ ಇನ್ನೂ ಜಾಸ್ತಿನೇ ಆಗುತ್ತೆ, ಅವ್ರು ಕಮ್ಮಿ ಆಗಲ್ಲ. ಇವತ್ತು ಅಷ್ಟೇ ಬೆಳಗ್ಗೆ ನೀವು ಹೇಳಿದಂಗೆ ಒಂದು ಮೀಮ್ ತುಂಬ ವೈರಲ್ ಆಗಿತ್ತು. ಕರ್ನಾಟಕ ಎಷ್ಟೇ ಲೀಡರ್ಗಳು ಬರ್ಬೋದು, ನಾಯಕರು ಬರ್ಬೋದು, ಬಟ್ ಯಾವುದೇ ಧರ್ಮ ಜಾತಿ ಯಾವುದನ್ನು ಟಚ್ ಮಾಡದೆ ಒಂದು ಕನ್ನಡ ಭಾಷೆಗೊಬ್ಬ ನಿಂತಂಥ ಏಕೈಕ ನಟ. ಹೌದು, ಅದು ಟ್ರೂತ್ ತಾನೆ, ಅದು 100% ಟ್ರೂತ್. ಅದು ಇಲ್ಲೋದಲ್ಲ, ಇಡೀ ರಾಷ್ಟ್ರದಲ್ಲೇ ಅದು ಒಂದು ಎಲ್ಲರೂ ಏನೇನೋ ಒಂದು ಇದಕ್ಕೆ ಬಯಸ್ಕೊಂಡು ಬರ್ತಾರೆ. ಬಟ್ ಅವ್ರು ಏನು ಬಯಸ್ತಾನೆ ಬಂದು ಇಷ್ಟು ಮಟ್ಟಿಗೆ ಒಂದು ಭಾಷೆ ಅಭಿಮಾನ ಇಟ್ಕೊಂಡು ಮಾಡಿರೋದು ಅದು ಖುಷಿಯಾದ ವಿಷಯ. ಅಭಿಮಾನಿಗಳು ಅಮ್ಮ ಕ್ಷಣದವರೆಗೂ ಅಣ್ಣವ್ರನ್ನು ಮರೆತಿಲ್ಲ, ಅವ್ರ ಸಿನಿಮಾಗಳು ಮರೆಯಲ್ಲ. ನಾ ಹೇಳ್ತೇನೆ, ನೀವು ಹೇಳಿದ ಚಿಕ್ಕ ಮಕ್ಕಳು ಬರ್ತಾರೆ ಮರೆಯಲ್ಲ. ಯಾಕಂದ್ರೆ ಏನಾಗುತ್ತೆ ಅಂದರೆ ಅವರು ಏನಾಗ್ಬಿಡುತ್ತೆ, ಇವಾಗ ನಾವು ಸಿನಿಮಾ ನೋಡ್ಬೇಕಾದ್ರೆ ನಾವು 100% ಆಗಿನ ಕಾಲದ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ. ಅಪ್ಪಾಜಿ ಸಿನಿಮಾ ಅಂತೂ ಇವಾಗಲೂ ಅದು ಅನ್ವಯಿಸುತ್ತೆ. ಅದು ಅಗ್ರಿಕಲ್ಚರ್ ವೈಸ್ ಆಗಲಿ, ಸೋಷಿಯಲ್ ಮೆಸೇಜ್ ಆಗಲಿ, ರಿಲೆವೆಂಟ್ ಆಗಲಿ, ಇಲ್ಲ ಸಂಬಂಧಗಳು ಇನ್ನೂ ಉಳ್ಕೊಂಡಿದೆ ಅಂದರೆ ಅದು ಅಪ್ಪಾಜಿ ಮಾಡಿದಂಥ ಒಂದು ಸಿನಿಮಾಗಳ ಒಂದು ಮೂಲಕನೇ ಉಳ್ಕೊಂಡ್ರು. ಏನಿಲ್ಲ, ಬಂದರೆ ಮಗು ನಿಂತಿದ್ದು ಕೊಟ್ಟೆ ಅಷ್ಟೇ. ಬಟ್ ಒಬ್ಬಟ್ಟು ನಂಗೆ ತುಂಬ ಇಷ್ಟ, ಅದಕ್ಕೆ ಯಾವುದೋ ಒಂದು ಸ್ವೀಟ್ ತಿಂಡಿ ತಿನ್ಬೇಕು ಆಗಬೇಕಂತ. ಚೆನ್ನಾಗಿದೆ ಮೇಡಮ್, ಪರವಾಗಿಲ್ಲ, ನಾಟ್ ಬ್ಯಾಡ್. ಆಲ್ಮೋಸ್ಟ್ 95% ರೆಡಿ ಇದ್ದೀನಿ. ಆಲ್ಮೋಸ್ಟ್ ವಾಕಿಂಗೆಲ್ಲ ರೆಗ್ಯುಲರ್ ಸ್ಟೈಲೇ ಬಂದಿದೆ ಅವರು, ಮುಂಚೆ ಥರ ಎಲ್ಲ. ಸ್ವಲ್ಪ ಡ್ಯಾನ್ಸಿಂಗ್ ಎಲ್ಲ ಶುರು ಮಾಡಿದ್ದೀನಿ. ಅವಾಗ ಸ್ವಲ್ಪ ಎನರ್ಜಿ ಜಾಸ್ತಿ ಆಗಿದೆ. ಅಂದರೆ ಸ್ಟಾರ್ಟಿಂಗ್ ಅದೇನಾದರೆ ಡಿಸೆಂಬರ್ ಆಗಿರೋದು, ಜನವರಿ ಫೆಬ್ರವರಿ ಆ್ಯಕ್ಚುಲಾಗಿ 5-6 ಮಂತ್ಸ್ ಬೇಕು. ಬಟ್ ನಾನು ಸ್ವಲ್ಪ ರಿಕವರಿ ಅರ್ಲಿಯಾಗಿ ಆಗಿದೆ. ಡಾಕ್ಟ್ರ್ ಹೇಳ್ತಾಯಿದ್ರು, ಅವ್ರು ಯಾವಾಗ ಎವ್ರಿ 10 days ಫೋನ್ ಮಾಡ್ತಾಯಿರ್ತಾರೆ, ಏನು ಶಿವಣ್ಣ ಹಂಗೆ ಡ್ಯಾನ್ಸ್ ಆಗ್ಬಿಟ್ಟಿದ್ರೆ, ಹೆಂಗೆ ಆಗ್ಬಿಟ್ಟಿದ್ರೆ. ಐ ಥಿಂಕ್ ವೆರಿ ಫಾಸ್ಟ್ ರಿಕವರಿ, ತುಂಬ ಹಂಗೆ ಇರಲಿ ಅಂತ. ಬಟ್ ಸ್ವಲ್ಪ ನಾವು ಪ್ರಯತ್ನ ಪಡ್ತಾಯಿರ್ತೀವಿ, ಅಂದರೆ ಪುಷ್ ಮಾಡೋಕ್ಕೋಗಲ್ಲ, ಪ್ರಯತ್ನ ಪಡ್ತಾಯಿರ್ತೀನಿ. ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ. 131 ಸಿನಿಮಾ ಶೂಟಿಂಗ್ ನಡೀತಾ ಇತ್ತು, ಯಾವ ಸದ್ಯಕ್ಕೆ ನಡೀತಾ ಇಲ್ಲ? ಇಲ್ಲ, ಇವಾಗ ಆ್ಯಡ್ ಶೂಟ್ ಮಾಡಿದೆ 2. ಆಮೇಲೆ ರಾಮ್ ಚರಣ್ ಅವ್ರ ಸಿನಿಮಾ ಒಂದು 2 days ವರ್ಕ್ ಮಾಡಿದೆ. ತಿರ್ಗಾ ಜುಲೈ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಇವಾಗ 131 ಮುಗಿಸ್ಬಿಟ್ಟು ಇನ್ನೊಂದು ಸಿನಿಮಾ ಒಂದು ಸ್ಟಾರ್ಟ್ ಮಾಡಬೇಕು. ಅದೇ ಒಂದು 2-3 ಇದೆ. ಒಂದು ನಮ್ಮ ಅದು ಪವನ್ ಒಡೆಯರ್ದು ಒಂದು ಸ್ಟಾರ್ಟ್. ಈಗ ಪೆದ್ದಿ ಆಗಲಿ ಜೈಲರ್ ಶೂಟ್ ಆಗಲಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಪೆದ್ದಿ ಒಂದು ಗ್ಲಿಮ್ಸೇ ನೋಡಿ ತುಂಬ ಇಂಟ್ರೆಸ್ಟ್ ಆಗಿತ್ತು. ಸೊ ನಿಮ್ಮ ಪಾತ್ರ ಏನಿರುತ್ತೆ ಅನ್ನೋದು ಎಲ್ಲರಿಗೂ ಚೆನ್ನಾಗಿ, ಅಂದರೆ ಒಂದು ವಿಶೇಷ ಪಾತ್ರ. ಆ ಪಾತ್ರದಲ್ಲಿ ಭಾಳ ಒಂದು ಜನ ನೋಡಿದಾಗ ದೇರ್ ಕನೆಕ್ಟ್. ಅವ್ರ ಅಭಿಮಾನಿಗಳಿರ್ಬೋದು, ಇಲ್ಲ ಈವನ್ ಇಲ್ಲಿ ನೋಡೋರಂತ, ಈ ಕನ್ನಡದವ್ರು ನೋಡ್ಬೇಕಾದ್ರೆ ಒಂದು ಕನೆಕ್ಷನ್ ಇರುತ್ತೆ. ಅಂದರೆ ರಾಮ್ ಚರಣ್ಗೆ ನನಗೆ ರಾಮ್ ಚರಣ್ ಮೇಲಿರೋ ಪ್ರೀತಿ, ರಾಮ್ ಚರಣ್ಗೆ ನನ್ನ ಮೇಲಿರೋ ಪ್ರೀತಿ, ಅದು ಗೊತ್ತಾಗುತ್ತೆ. ಏನಂದರೆ ನಾವು RCB ರೆಪ್ರೆಸೆಂಟ್ಸ್ ಬ್ಯಾಂಗ್ಳೂರು, ಅವ್ರ ಪ್ರೀತಿ ಇದ್ದೇ ಇರುತ್ತೆ. ವಿನ್ ಮಾಡಬೇಕಾದ್ರೆ ಎಲ್ರಿಗೂ ಆಸೆ ಇರುತ್ತೆ. ಬಟ್ ಗೇಮ್ಲಿ ಯಾರು ವಿನ್ ಮಾಡ್ತಾರೆ ಸೋತಾರೆ ಹೇಳೋಕ್ಕಾಗಲ್ಲ. ಬಟ್ ಅಭಿಮಾನ ಅಂತೂ ಹೋಗಲ್ಲ, ಇದ್ದೇ ಇರುತ್ತೆ. ಅದೇ RCB ಪವರ್ ಅಷ್ಟೇ. ಥ್ಯಾಂಕ್ ಯು. ನನ್ನ ಗ್ರೌಂಡು ಅನ್ನೋ ಥರ ಇದು ಮಾಡ್ತೀವಿ, ನನ್ನ ಹೋಮ್ ಗ್ರೌಂಡು ಅಂತ ನೋಡೋದು. ಖಂಡಿತ ನಮ್ಗೆ ಅವ್ರು ಕರ್ನಾಟಕದವ್ರು. ಅವ್ರು ಯಾವುದ್ರಲ್ಲಿ ಆಡಿದ್ರು ನಮ್ಮ ಕರ್ನಾಟಕದವರು. ಅದು ಒಂದು ರಾಹುಲ್ ಅವ್ರು ನಮ್ಗೆ ರಾಹುಲ್ ಬ್ಯಾಟಿಂಗ್ ತುಂಬ ಇಷ್ಟ.
ಯಾವಾಗಲೂ ನಾನು ನೋಡಿದಾಗ ನಾನು ಯಾರ ಜೊತೆ ಆಡಿದ್ರು ರಾಹುಲ್ ಬ್ಯಾಟಿಂಗ್ ಮಾತ್ರ ಅವರು ಔಟ್ಲೇ ಆಗಬಾರ್ದು ಅಂತ ನಾನು ನೋಡ್ತಾ ಇರ್ತೀನಿ. ಬಿಕಾಸ್ ಅವರ ಬ್ಯಾಟಿಂಗ್ ಸ್ಟೈಲ್ ಆಗಲಿ, ವಿರಾಟ್ ಕೊಹ್ಲಿ ಚೆನ್ನಾಗಿ ಆಗ್ತಾರೆ, ಅಷ್ಟೇ ಈಕ್ವಲ್ ರಾಹುಲ್ ಆಡ್ತಾರೆ. ನನಗೇನೋ ಅವ್ರ ಬ್ಯಾಟಿಂಗ್ ಸ್ಟೈಲ್ ನೋಡಿದಾಗ, ಆ ವಿಗರ್ ನೋಡಿದಾಗ ನಮ್ಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ಗೊತ್ತಿಲ್ಲಮ್ಮ ನನಗೇನಮ್ಮ, ಯಾವುದ್ರಲ್ಲಿ ಆಡಿದ್ರು ಬಿಡಮ್ಮ, ಕಪ್ ಎಲ್ಲ ಇಂಡಿಯಾಲೇ ಇರುತ್ತೆ ಬಿಡಮ್ಮ, ಎಲ್ಲೂ ಹೋಗಲ್ಲ. IPL ಅಂತ ಹೆಸರು ಅಷ್ಟೇ, ಬಟ್ ಇಂಡಿಯಾಲೇ ಇರುತ್ತೆ. ಅಪ್ಪಾಜಿ ಬರ್ತ್ಡೇ ಅದು ಅದೊಂದು ಅದೇ ಇವತ್ತು ನನಗೆ ಅದೇ ಖುಷಿ ಆಯಿತು. ಅಂದರೆ ಅಪ್ಪಾಜಿ ಬರ್ತ್ಡೇ ದಿವಸ ಅವ್ರ ಮೊಮ್ಮಗಳ ಸಿನಿಮಾ ಬರ್ತಾ ಇರೋದು. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಒಂದು ವಿಭಿನ್ನವಾದ ಪ್ರಯತ್ನ. ಅಂದರೆ ಯೂಶ್ವಲಾಗಿ ಇದೆಲ್ಲ ಸ್ವಲ್ಪ ಈ ವೆಸ್ಟರ್ನ್ ಕಲ್ಚರ್ಲಿ ತುಂಬ ಜಾಸ್ತಿ ಮಾಡ್ತಾರೆ, ಬಟ್ ಇಲ್ಲಿ ನಮ್ಮ ಕಲ್ಚರ್ ಪ್ರಕಾರ ಅವರು ಅಳವಡಿಸ್ಕೊಂಡು ರೀತಿ ಇದೆಯಲ್ಲ ಭಾಳ ವಿಶೇಷತೆ ಅಂತ ಭಾವಿಸ್ತೀನಿ. ಆ್ಯಂಡ್ ತುಂಬ ಡೀಟೇಲಾಗಿ ನೋಡಿದಾಗ ಪಿಕ್ಚರಲ್ಲಿ ಜನಗಳಿಗೆ ದೇ ಗೆಟ್ ಕನೆಕ್ಟೆಡ್, ಆ ಪಾತ್ರಕ್ಕೆ ಕನೆಕ್ಟ್ ಆಗ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಆ ಥರ ಒಂದು ನಡೆಯುತ್ತೆ. ಸಂಸಾರ, ಕುಟುಂಬ, ಫ್ರೆಂಡ್ಸ್ ಸರ್ಕಲ್, ಇದು ಅದರಲ್ಲಿ ಬರೋಂಥ ಒಂದು ಭಾವನೆಗಳು, ಅದನ್ನು ಭಾಳ ಎಂಟರ್ಟೈನಿಂಗ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.